ಅದು ಇದು ಕೊಡ್ಬೇಕಾಗಿತ್ತು. ಇದಾ? ಯಾಕೆ? ಇದು ನನ್ನ ಹಳೆ ಫೋನು. ಇದರಲ್ಲೇ ನನ್ನ ಹಳೆ ಸಿಮ್ ಕಾರ್ಡೂ ಇದೆ. ಹೊರಗಡೆ ಹೋದಾಗ ಫೋನ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತಲ್ಲ. ಅತ್ತೆ ಅತ್ತೆ, ಏನಿ ಭಾರಿ ಖುಷಿಯಾಗಿದ್ಯಾ? ಕೆಲ್ಸದಲ್ಲಿ ಏನಾದ್ರೂ ಬಡ್ತಿ ಸಿಗ್ತೀನಿ? ಅಯ್ಯೋ ಹಿರಿಯತ್ತೆ, ಒಂದು ಮೂಡ್ ಹೇಗಿದೆ? ಹೊರತ ನಾನೇನೋ ಹೇಳಬೇಕು. ಹೋಗ್ತೀನಿ ನೋಡು, ವಿಷಯ ಏನಂತ ಮೊದಲು ನನ್ನ ಹತ್ರ ಹೇಳೆ. ಮಾವನ ಹತ್ರ ಮೀನಾ ಏನೋ ಹೇಳ್ಬೇಕಂತ ಹೇಳಿ. ಅಯ್ಯೋ ನಾನು ಹೇಳಲ್ಲಪ್ಪ. ಹೇಳಿ ಅತ್ತೆ. ಸುಮ್ಮನೆ ಕೇಶವ, ರೀ, ಅದು ನಮ್ಮ ಮೀನಾ ನಿಮ್ಮ ಹತ್ರ ಏನೋ ಹೇಳ್ಬೇಕಂತೆ. ಅದು ನನ್ ಜೊತೆ ಕೆಲಸ ಮಾಡೋರೊಬ್ರು ಸುರೇಖಾ ಆಂಟಿ ಅಂತ ಇದ್ದಾರೆ. ಮಗಳಿಗೆ ಹುಡುಗನ ಹುಡುಕ್ತಿದಾರಂತೆ. ನಾನು ಭಾವನ್ ಬಗ್ಗೆ ಹೇಳ್ದೆ. ಈಗಷ್ಟೇ ಮನೆಗ್ ಬರ್ಬೇಕಾದ್ರೆ ಕಾಲ್ ಮಾಡಿದ್ರು. ಅವರು ನಾಳೆನೆ ಹೆಣ್ಣು ನೋಡಕ್ ಬನ್ನಿ ಅಂತ ಹೇಳ್ತಿದ್ದಾರೆ. ಎಲ್ಲ ಓಕೆ ಆದ್ರೆ ಎಂಗೇಜ್ ಮಾಡೋಣ ಅಂತ ಹೇಳಿದ್ದಾರೆ. ಹೌದೇನೆ? ಮೀನಾ, ನಮ್ಮ ಮನೆ ಬಗ್ಗೆ ಎಲ್ಲ ಹೇಳಿದ್ಯಾ? ಅಂದ್ರೆ ನಿನ್ ಮದ್ವೆ ಬಗ್ಗೆ, ವಲ್ಲಭನ್ ಮದ್ವೆ ಬಗ್ಗೆ? ಅತ್ತೆ, ಎಲ್ಲ ಕ್ಲಿಯರ್ ಆಗಿ ಹೇಳಿದೀನಿ. ಅವ್ರು ಆದ್ರೆ ಒಂದ್ಸಲ ನಮ್ ಭಾವನ್ ನೋಡಿ ಅಂತಾನು ಹೇಳ್ದೆ. ಅದಕ್ಕೆ ಅವ್ರು ಓಕೆ ಅಂತ ಹೇಳಿದ್ದಾರೆ. ಹುಡುಗಿನೂ ತುಂಬಾ ಚೆನ್ನಾಗಿದ್ದಾಳೆ, ಹೌದು. ಅದಕ್ಕೆ ನೀವು ಭಾವ ಒಪ್ಕೊಂಡ್ರೆ ನಾಳೆನೆ ಹೆಣ್ಣು ನೋಡಕ್ ಹೋಗಣ್ವಾ? ಹೆಣ್ಣು ನೋಡಕ್ ಹೋಗಣ್ವಾ? ನನ್ಗೆ ಯಾಕೋ ಈ ಸಂಬಂಧ ತುಂಬಾ ಒಳ್ಳೆ ಸಂಬಂಧ ಅನ್ನಿಸ್ತಾ ಇದೆ ರೀ. ಸಂಬಂಧ ಯಾರಿಂದ ಬಂತು ಅನ್ನೋದು ಮುಖ್ಯ ಅಲ್ಲ. ಆ ಸಂಬಂಧ ಒಳ್ಳೇದ ಕೆಟ್ಟದ, ನಮ್ಮನೆಗೆ ಆ ಸಂಬಂಧ ಆಗತ್ತಾ ಅನ್ನೋದು ನೋಡೋದು ಮುಖ್ಯ. ಹೋಗೋಣ ರೀ, ಹೋಗಿ ಹೆಣ್ಣು ನೋಡ್ಕೊಂಡು ಏನಂತೀರಾ? ಒಪ್ಕೊಳ್ರಿ. ಬೇಡ ಮೇಡಮ್, ಎಲ್ರೂ ಹೋಗೋದು, ಅವ್ರ ಸಂಬಂಧ ಬೇಡ ಅನ್ನೋದು, ನಾವೆಲ್ಲ ನೊಂದ್ಕೊಂಡು ವಾಪಸ್ ಇವೆಲ್ಲ ಬೇಡವೇ ಬೇಡಮ್ಮ. ಹಾಗೇನು ಆಗಲ್ಲ ಬಾವ. ನಮ್ಮ ಮನೆ ಬಗ್ಗೆ ಎಲ್ಲ ವಿಷಯನೂ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ನೀವು ಹುಡುಗಿ ಒಪ್ಕೊಂಡ್ರೆ ಈ ಮದ್ವೆ ನಿಜವಾಗ್ಲೂ ಆಗೇ ಆಗುತ್ತೆ. ಪ್ಲೀಸ್ ಹೆಣ್ಣು ನೋಡಕ್ ಒಪ್ಕೊಳ್ಳಿ ಬಾವ. ನಂಗೆ ಯಾಕೋ ಬೇಡ ಅಂತಾನೆ ಅನ್ನಿಸ್ತಾ ಇದೆ. ಇಲ್ಲಿವರೆಗೂ ನಿನಗೆ ಕಡೆ ಸಂಬಂಧ ನೋಡಿದ್ವಿ, ಯಾವುದು ಕೂಡ ಬಂದಿಲ್ಲ. ಬರೋಣ. ನಂಗೇನೋ ಒಳ್ಳೇದಾಗತ್ತೆ ಅಂತ ಅನ್ನಿಸ್ತಾ ಇದೆ. ನಾಳೆನೇ ಹೋಗಿ ಬರೋಣ. ಎಲ್ರೂ ತಯಾರಿ? ಸರಿಯಪ್ಪ. ಥ್ಯಾಂಕ್ಸ್ ಮಾವ. ಏನಿದು ಅಪರೂಪಕ್ಕೆ ಹೆಂಡತಿ ನೆನಪಾಗಿರೋ ಹಾಗೆ? ಹಂಗೇನಿಲ್ಲ, ಮರ್ತರೆ ತಾನೇ ನೆನಪಾಗೋದು. ಅಬ್ಬಬ್ಬ, ಡೈಲಾಗ್ ನೋಡು. ಥ್ಯಾಂಕ್ಸ್ ಮೀನಾ. ಯಾಕೋ ಈ ಮನೆ ಸೇರಿ ಎಲ್ರಿಗೂ ಅಡ್ಜಸ್ಟ್ ಆಗ್ತಿದ್ಯಾ? ಹೊಂದ್ಕೊಂಡ್ಬಿಟ್ಟಿದ್ಯಾ? ಎಲ್ರು ಖುಷಿ ಖುಷಿ ಅನ್ಕೊಂಡಿದ್ಯಾ? ಎಲ್ರು ಕಷ್ಟಕ್ಕೂ ಮಿಡಿದ್ಯಾ? ಈಗ ನೋಡು, ಹೆಣ್ಣು ನೋಡಿದ್ಯಾ? ನನ್ಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಹೌದು ಕೇಶವ, ನನ್ನಿಂದಾಗಿ ಮಾಧವ ಭಾವಂಗೆ ಹುಡುಗಿನೇ ಅಂತ ಗಿಲ್ಟ್ ಇತ್ತು. ಅದ್ರ ಜೊತೆಗೆ ಅವ್ರಿಗೊಬ್ರು ಕಂಪ್ಯಾನಿಯನ್ ಬೇಕಲ್ವಾ? ಹೌದು ಮೀನಾ, ಮಾಧವಣ್ಣನ ಒಂಟಿಯಾಗಿ ನನಗೆ ಕಷ್ಟ ಕಣೆ. ಹಾಗೆ ನಮ್ಮ ಮಾವನ್ ತಲೆ ಬಿಸಿನೂ ಹಗುರ ಆಗತ್ತೆ. ಮೀನಮ್ಮ, ಇದು ಒಳ್ಳೆ ಸಂಬಂಧ ತಾನೆ? ಹೌದು ಕೇಶವ, ಅದಕ್ಕೆ ನಾನ್ ಗ್ಯಾರಂಟಿ ಕೊಡ್ತೀನಿ. ಅವ್ರು ತುಂಬಾ ಒಳ್ಳೆ ಜನ. ಈ ಸಂಬಂಧ ಆಗತ್ತೆ, ನೋಡ್ತಾ ಇರು. ಅಬ್ಬಾ,
ನೀನ್ ಇಷ್ಟ ಹೇಳ್ತಿದ್ಯಾ, ಗ್ಯಾರಂಟಿ ಕೊಡ್ತಿದ್ಯಾ ಅಂದ್ರೆ ನಂಬಿಕೆ ಬಂತು. ಈ ಸಲ ಮಾಧವಣ್ಣನ ಮದುವೆ ಅಂತೂ ಗ್ಯಾರಂಟಿ. ನಿಮ್ ಅಣ್ಣನ್ ಮದ್ವೆಗೆ ಈ ಹೆಂಡತಿ ಪ್ಯೂರ್ ಕಾಂಚೀವರಂ ಸೀರೆ ಕೊಡ್ಸಕ್ ರೆಡಿ ಇರ್ಬೇಕು ನೀನು. ಅಷ್ಟೇ ತಾನೇ, ನಾನಂತೂ ನಿನಗೇನು ಕೊಡ್ಸಿಲ್ಲ, ಗ್ಯಾರಂಟಿ ಕೊಡ್ತೀನಿ. ಹೌದಾ? ಹ್ಞೂ, ಮತ್ತೆ ಬೇಕು ಅಂದ್ರೆ ಈಗ ನಿಂಗೆ ನಿನ್ ಹಣೆ ಮೇಲೆ, ನಿನ್ ಕೆನ್ನೆ ಮೇಲೆ, ನಿನ್ ತುಟಿ ಮೇಲೆ. ಹೋಗೋ. ಹೋಗೋಣ? ನಿಜವಾಗ್ಲೂ ಹೋಗ್ಲಾ ನಾನು? ಹೋಗೋದು. ಒಂದ್ ಪೆನಾಯಿಲ್ ಕೊಡಿ. ಅಯ್ಯೋ, ಸ್ವೀಟ್ ತಿನ್ನೋ ಟೈಮಲ್ಲಿ ಪೆನಾಯಿಲ್ ಕೇಳ್ತಿರೋ? ಪೆನಾಯಿಲ್ ಆಮೇಲೆ ಮೊದಲು ಸ್ವೀಟ್ ತಗೊಳ್ಳಿ. ಹಾ, ಓಕೆ. ಸುಂದ್ರಣ್ಣ, ಒಂದ್ ಪ್ಯಾಕೆಟ್ ಮಂಡಕ್ಕಿ ಕೊಡೋಣ. ಮಂಡಕ್ಕಿನ? ಮಂಡಕ್ಕಿ ತಗೋತೆ, ಮೊದಲು ಸ್ವೀಟ್ ತಗೊಳ್ಳಿ. ಇರಿ ತಿನ್ನಿಸ್ತೀನಿ. ಮಾಡಿ. ತಗೊಳ್ಳಿ. ಸರಿ ಆಯ್ತು. ಏನು ಸುಂದ್ರ, ಇಷ್ಟು ಖುಷಿಯಾಗಿದ್ಯಾ? ಅಯ್ಯೋ, ನೀವು ಡಬಲ್ ಸ್ವೀಟ್ ತಗೊಳ್ಳಿ, ಡಬಲ್. ತಿನ್ನಿ ಮದೇನ. ನನ್ನ ಮದುವೆ ಫಿಕ್ಸ್ ಆಯ್ತಾ? ನನ್ಗೆ ವಿಷಯ ಹೇಳಲೇ ಇಲ್ವಲ್ಲ. ನನಗ್ ಫಿಕ್ಸ್ ಆಗಿಲ್ಲ ಅನ್ನಂತಣ. ಇನ್ನೇನ್ ನಮ್ಮ ಮಾಧವಂಗ ಆಗ್ಬಿಡುತ್ತಲ್ಲ. ಮಾಧವನ್ ಮದುವೆ ಫಿಕ್ಸ್ ಆಗಿ ವಾಲ್ವ್ ಸೌಂಡ್ ಬರ್ತಿದ್ದಂಗೆ ಎಲ್ಲ ರೂಟ್ ಕ್ಲಿಯರ್. ಅಷ್ಟೇ ಸಂಭ್ರಮನ. ನನ್ನ ಆಚಾರ ಬಿಡಿಸ್ತಾನೆ ಅಲಕಾನಂದ. ಹನುಮಂತನ ಕೈಂಡ್ ಫಾರ್ವರ್ಡ್ ಇನ್ಫಾರ್ಮೇಶನ್ ಈ ಸ್ವೀಟ್ ಹಂಚ ಕೇಳುತ್ತೆ ನಮ್ ಭಾವ. ನಂದನ ಅಲ್ಲ, ನನ್ ಭಾವ. ನಂದ, ಮಾಧವನಿಗೆ ಮದುವೆ ಗೊತ್ತಾಯ್ತಾ? ಇಲ್ಲ ಹನುಮಂತಣ್ಣ, ಈಗ ನೋಡಕ್ ಏನೋ ಇದು, ಹುಡುಗಿ ನೋಡೋಕ್ಕೂ ಮುಂಚೆ ಎಲ್ರಿಗೂ ಸಿಹಿ ಹಂಚಿ ಅಂತೆ. ಹೌದು ಹನುಮಂತಣ್ಣ, ಎಲ್ಲೇ ಹೋದ್ರು ಮಾಧವನ್ಗೆ ಸಿಗ್ತಾ ಇರ್ಲಿಲ್ಲ ಅಂತ ನನಗೆ ಭಯ ಆಗಿತ್ತು. ಯಾರು ಕೇಳಿದ್ರು ತಮ್ಮಂದ್ರಿಗೆ ಮೊದಲು ಮದುವೆ ಮಾಡಿದ್ದೀರಾ, ಅಣ್ಣಂಗೆ ಏನಾದ್ರೂ ಸಮಸ್ಯೆನಾ ಅಂತ ಕೇಳ್ತಾ ಇದ್ರು. ಆದ್ರೆ ಈ ಹುಡುಗಿ ಮನೆಯವರು ಮನೆ ವಿಷಯ ಎಲ್ಲ ತಿಳ್ಕೊಂಡು ನಮ್ಗೇನು ತೊಂದರೆ ಇಲ್ಲ, ಹುಡುಗಿ ನೋಡಕ್ ಬನ್ನಿ ಅಂತ ಹೇಳಿದ್ದಾರೆ. ಹನುಮಂತಣ್ಣ, ಯಾಕೋ ಈ ಸಂಬಂಧ ಆಗತ್ತೆ ಅಂತ ನಂಗೆ ಬಲವಾಗ್ತಾ ಇದೆ. ಹೆಗಲ ಮೇಲಿದ್ದ ದೊಡ್ಡ ಭಾರ ಇಳದಂಗಾಗಿದೆ. ಅದಕ್ಕೆ ಸಂತೋಷನ ಈ ತರ ಹಂಚ್ಕೋತಾ ಇದ್ದೀನಿ. ತಪ್ಪಾ? ಖಂಡಿತ ತಪ್ಪಿಲ್ಲ. ಈ ಸಂಬಂಧ ಬೇಗ ಕೂಡಿ ಬರ್ಲಿ, ಬೇಗ ನಮಗ್ ಮದುವೆ ಊಟ ಹಾಕ್ಸ. ಹನುಮಂತಣ್ಣ, ಆದಷ್ಟು ಬೇಗ ನಮ್ ಭಾವ ಮಗಂದು ಭಾವ ಮೈದಂದು ಇಬ್ಬರದು ಮದುವೆ ಊಟ ಹಾಕಿಸ್ತಾರೆ ಬಿಡಿ ಹನುಮಂತಣ್ಣ. ಇದು ನಮ್ಮ ಮಂಜಯ್ಯನ ಕಡೆಯಿಂದ ಬಂದ ಸಂಬಂಧನಾ? ಇಲ್ಲ, ಅದು ನಮ್ಮನೆ. ಅದು ಎಲ್ಲಿ ಹೋಗಿದ್ದೆ ಅಮ್ಮು ನೀನು? ಅದು ಅತ್ತೆ, ನಾನು ಸಿದ್ದು ನೋಡ್ಕೊಂಡು ಹೋಗಿದ್ದೆ. ಏನೋ ಸಿದ್ದು ನೋಡಕ್ ಹೋಗಿದ್ದ? ನನ್ ಮಗ ಇವಳಿಗೆ ಮೋಸ ಮಾಡಿ ಹೋದ್ಮೇಲೂ ಇನ್ನು ಮನೇಲಿರ್ತಾನೆ, ಕದ್ದಿರೋ ಚಿನ್ನ ಎಲ್ಲ ವಾಪಸ್ ಕೊಡ್ತಾನೆ ಅನ್ನೋ ನಂಬಿಕೆಯಲ್ಲಿ ಅವನ್ನ ಹುಡ್ಕೊಂಡು ಹೋಗಿದ್ಲಂತೆ. ಇವಳಿಗೆ ಇಷ್ಟು ಬುದ್ಧಿ ಅನ್ನೋದಿಲ್ಲ. ಏನ್ ಮಾಡೋದು? ಯಾಕೆ ಹೀಗ್ ಮಾಡ್ದೆ? ಆ ಮೋಸಗಾರನ ಹುಡ್ಕೊಂಡೋಗಿ ಅವ್ನ್ ಕತ್ತಿರೋ ಒಡವೆ ಸಿಕ್ಕಿದ್ರು ನಿನ್ ಜೀವನ ಸರಿ ಹೋಗುತ್ತೇನೆ. ನೀನ್ ಮಾಡಿರೋ ಕೆಲಸದಿಂದ ವಲ್ಲವನ್ ಬಂದಿರೋ ಅಪವಾದ ಹೋಗುತ್ತೆ ಹೊರತು ನಿನ್ ಜೀವನ ಏನು ಸರಿ ಹೋಗಲ್ಲ. ಇನ್ನು ಈ ವಿಷಯ ಹೊರಗಿನ ಜನ ಗೊತ್ತಾದ್ರೆ 4 ಜನ 4 ತರ ಮಾತಾಡಿ ನಿನ್ನ ನೆಮ್ಮದಿನ ಹಾಳು ಮಾಡ್ತಾರೆ. ಬೇಕೇನೆ ಇದೆಲ್ಲ? ಹಂಗಲ್ಲ ಅತ್ತೆ. ನೋಡಮ್ಮ, ಇದೇ ಕೊನೆ. ಇನ್ನೊಂದ್ಸಲ ಸಿದ್ದುನ್ ಹುಡ್ಕೊಂಡು ಹೋಗ್ಬಾರ್ದು, ಅವನ್ ಬಗ್ಗೆ ಯೋಚನೆನೂ ಮಾಡ್ಬಾರ್ದು. ಇನ್ನೊಂದ್ಸಲ ಈ ರೀತಿ ಹೇಳ್ದೆ ಕೇಳ್ದೆ ಎಲ್ಲಿಗಾದ್ರೂ ಹೋದ್ರೆ ನಿನ್ನನ್ನು ಕಾಲೇಜ್ಗೂ ಕಳ್ಸಲ್ಲ, ಎಲ್ಲಿಗೂ ಕಳ್ಸಲ್ಲ. ಹುಷಾರ್. ಸಿದ್ದು ಮಾಡಿರೋ ಮೋಸನ ಸಾಧ್ಯ ಆದ್ರೆ ಮರಿ. ಅವನಿಗೆ ಬುದ್ಧಿ ಕಲಿಸ್ತೀನಿ ಅಂತ ನೀನು ಅವನ್ನ ಹುಡ್ಕೊಂಡು ಹೋದ್ರೆ ನಿನ್ ನೆಮ್ಮದಿನೇ ಹಾಳಾಗೋದು. ಕಾಲೇಜ್ಗೆ ಹೋಗದೆ ರೆಸ್ಟ್ ಮಾಡೋಣ ಅನ್ಕೊಂಡೆ. ನಿನ್ನಿಂದ ಈ ಪರಿಸ್ಥಿತಿಲಿ ಊರೆಲ್ಲ ಅಲಿಯಂಗಾಯ್ತು. ಇನ್ನು ಅದೇನೇನ್ ಮಾಡ್ಬೇಕೋ ಮಾಡ್ಕೊ. ಯಾರು? ಅದು
ಇದು ಕೊಡ್ಬೇಕಾಗಿತ್ತು. ಇದಾ ಯಾಕೆ? ಇದು ನನ್ನ ಹಳೆ ಫೋನು. ಇದರಲ್ಲೇ ನನ್ನ ಹಳೆ ಸಿಮ್ ಕಾರ್ಡೂ ಇದೆ. ಹೊರಗಡೆ ಹೋದಾಗ ಫೋನ್ ಇಲ್ಲ ಅಂದ್ರೆ ತುಂಬಾ ತೊಂದರೆ ಆಗತ್ತಲ್ಲ. ಇವತ್ ನೀನೇ ನೋಡಿದ್ಯಲ್ಲ ಅಮೂಲ್ಯ, ನೀನ್ ಸ್ವಲ್ಪ ಹೊತ್ತು ಕಾಣ್ದಲ್ಲೇ ಹೋಗಿದ್ದಕ್ಕೆ ಮನೇಲಿ ಎಲ್ರು ಎಷ್ಟು ಹೆದ್ರಿದ್ವಿ ಅಂತ. ಒಂದ್ ವೇಳೆ ನಿನ್ನ ಹತ್ರ ಫೋನ್ ಇದ್ದಿದ್ರೆ ನೀನ್ ಎಲ್ಲಿದ್ಯಾ ಅಂತ ಫೋನ್ ಮಾಡಿ ಕೇಳಿ ತಿಳ್ಕೊಬೋದಾಗಿತ್ತು. ಅದಕ್ಕೆ ಇದನ್ನ ಇಟ್ಕೋ. ಚಾರ್ಜ್ ಖಾಲಿ ಆಗಿದೆ, ಒಂಚೂರು ಚಾರ್ಜ್ಗೆ ಹಾಕಿ ಉಪಯೋಗಿಸ್ಕೊ. ಆಗ ನಿನ್ನ ಮನೆ ಎಲ್ರೂ ನೆಮ್ಮದಿಯಾಗಿರ್ಬೋದು. ತಗೋ. ನೋಡಿದ್ಯಾ ಮೀನಾ, ನಮ್ಮ ಮಾಧವಂದು ಎಂತ ಒಳ್ಳೆ ಮನ್ಸು ಅಂತ. ಆದ್ರೆ ಆ ದೇವ್ರು ಯಾಕೆ ಈ ತರ ಮಾಡ್ತಿದ್ದಾನೋ ಗೊತ್ತಿಲ್ಲ. ಇಂಥ ಹುಡುಗನ್ ಯಾಕೆ ಒಂದ್ ಒಳ್ಳೆ ಹುಡುಗಿ ಸಿಗ್ತಾ ಇಲ್ಲ? ಯೋಚನೆ ಮಾಡ್ಬೇಡಿ ಅತ್ತೆ, ಇವತ್ತು ನಾನು ಹೇಳಿದ್ದೀನಲ್ಲ ಆ ಸಂಬಂಧ ಗ್ಯಾರಂಟಿ ಆಗೇ ಆಗುತ್ತೆ, ನೋಡ್ತಾ ಇರಿ. ನೀನ್ ಹೇಳ್ದಾಗೆ ಆಗ್ಬಿಟ್ರೆ ಸಾಕು ಮೀನಾ. ನಮ್ಮ ಮಾಧವಂಗ್ ಒಂದ್ ಮದ್ವೆ ಆಗ್ಬಿಟ್ರೆ ಕೂರ್ ಕುಟುಂಬ ಆಗುತ್ತೆ. ಆಗ ಇಡೀ ಮನೆಯವರೆಲ್ಲ ಸೇರಿ ಒಂದು ಹಾಡು ಹೇಳ್ಬೋದು. ಒಂದಾಗಿದ್ದರೆ ಎಲ್ಲ ಚಿಂತೆಗೆ ಜಾಗ ಇಲ್ಲ, ಏನೇ ಬರಲಿ ದಿನ ನಗು ನಗು, ನೀನಾಗೆ ಬಿಡು ಪುಟ್ಟ ಮಗು ಮಗು. ಏನು ಆಗ್ಲೇ ಬೈದೆ ಅಂತ ಈಗ ಮುಖನ ಅಂತ ಇಟ್ಕೊಂಡಿದ್ಯಾ? ಅಲ್ವೇ ಅಮ್ಮೋ, ಎಷ್ಟೊತ್ತಾದ್ರೂ ನಿನ್ ಮನೆಗ್ ಬಂದಿಲ್ಲ ಅಂತ ಎಷ್ಟು ಗಾಬರಿ ಆಗಿದ್ವಿ ಗೊತ್ತಾ? ಪರವಾಗಿಲ್ಲ ಅತ್ತೆ, ತಪ್ಪೆಲ್ಲ ನಂದೇನೆ. ಸಾರಿ. ಇನ್ನೊಂದ್ಸಲಿ ಹೀಗೆಲ್ಲ ಮಾಡ್ಬೇಕಾದ್ರೆ ಹೇಳ್ಬಿಟ್ಟೆ ಮಾಡ್ತೀನಿ. ಏಯ್, ಹಾಗಾದ್ರೆ ಮತ್ತೆ ಈ ತರ ಮಾಡ್ಬೇಕು ಅನ್ಕೊಂಡಿದ್ಯಾ? ಹಾಕ್ತಿರು. ಅಪ್ಪ, ಹಾಲಲ್ಲಂತೂ ಯಾರು ಇಲ್ಲ, ಬೇಗ ರೂಮಿಗೆ ಸೇರ್ಕೊಂಡ್ಬಿಡ್ಬೇಕು. ಯಾಕೆ ಲೇಟು ಜ್ಯೋತಿ? ಅಪ್ಪ, ಹಾ, ಅದು ಸ್ಪೆಷಲ್ ಕ್ಲಾಸ್ ಇತ್ತಪ್ಪ ನಂಗೆ. ಸ್ಪೆಷಲ್ ಕ್ಲಾಸ್? ನನ್ನೇನ್ ದಡ್ಡ ಅನ್ಕೊಂಡಿದ್ಯಾ? ಯಾವ ಊರ್ಲಿ ರಾತ್ರಿ 10 ಗಂಟೆವರೆಗೂ ಸ್ಪೆಷಲ್ ಕ್ಲಾಸ್ ಇರುತ್ತೆ? ಅಪ್ಪ, ಅದು ಕ್ಲಾಸ್ ಮುಗಿಸಿ ಒಂದಿಷ್ಟು ಡೌಟ್ಸ್ ಎಲ್ಲ ಕೇಳ್ಕೊಂಡು ಹೊರಡೋ ಅಷ್ಟೊತ್ತಿಗೆ ಲೇಟ್ ಆಗ್ಬಿಡ್ತಪ್ಪ. ಹೇ ಜ್ಯೋತಿ, ಸುಳ್ಳು ಹೇಳ್ಬೇಡ. ನಿಮ್ಮಪ್ಪ ನಾನು ಈ ವಯಸ್ಸಲ್ಲಿ ನಿನ್ ತಲೆಯಲ್ಲಿ ಏನೇನ್ ನೋಡುತ್ತೆ ಎಲ್ಲ ನನ್ಗೆ ಗೊತ್ತಾಗುತ್ತೆ. ನಿಜ ಹೇಳು, ಎಲ್ಲೋಗಿದ್ದೆ? ಚಂದ್ರು, ಏನಾಯ್ತು? ಯಾಕೆ ಜ್ಯೋತಿ ಮೇಲೆ ಕೂಗಾಡ್ತಿದ್ದೀರಾ? ಇವಳು ಸ್ಪೆಷಲ್ ಕ್ಲಾಸ್ ಅಂತ ಸುಳ್ಳು ಹೇಳ್ತಾ ಇದ್ದಾಳೆ. ನನ್ಗೆ ಯಾಕೋ ಇವಳು ನಮ್ ಕಿವಿಗೆ ಹೂವು ಮುಡ್ತಾ ಇದ್ದಾಳೆ ಅಂತ ಅನಿಸ್ತಾ ಇದೆ. ಏ ಜ್ಯೋತಿ, ನೀನು ಏನಾದ್ರೂ ಅಮೂಲ್ಯನ್ ತರ ಲವ್ವು ಗಿವ್ವು ಅಂತ ಏನಾದ್ರು ಮಾಡ್ತಾ ಇದ್ರೆ ಅದನ್ನ ಇಲ್ಲಿಗೆ ನಿಲ್ಸ್ಬಿಡು. ಇಲ್ಲ ಅಂದ್ರೆ ಮಚ್ಚು ತಗೊಂಡು ಕಚ್ ಕಚ್ ಅಂತ ಕತ್ತರಿಸಾಕ್ಬಿಡ್ತೀನಿ. ಹೆತ್ತು ಮಗಳು ಅಂತ ನೋಡೋದಿಲ್ಲ. ಸಾಕ್, ಸುಮ್ನೆ ಇರಿ. ಸುಮ್ನೆ ನನ್ ಮಗಳನ್ನ ಯಾಕೆ ಬೈತಾ ಇದ್ದೀರಾ? ಆ ಅಮೂಲ್ಯನ ಅತಿಯಾಗಿ ನಂಬಿ ಕೆಟ್ಟಿದ್ ಸಾಕಾಗಿಲ್ವಾ? ಈಗ ಇವಳ ಮೇಲೆ ಸುಮ್ನೆ ಅನುಮಾನ ಪಡಕ್ ಬರ್ಬೇಡಿ ನೀವು. ನನ್ ಮಗಳೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ಏನೋ ಕಾಲೇಜಿಂದ ಬರೋದ್ ಸ್ವಲ್ಪ ಲೇಟ್ ಆಯ್ತಪ್ಪ, ಅದಕ್ಕೆ ಕೋರ್ಟಲ್ಲಿ ನಿಲ್ಸಿ ವಿಚಾರಣೆ ಮಾಡೋದರ ಮಾಡ್ತಾ ಇದ್ದೀರಲ್ಲ. ನೀನ್ ಇವಳನ್ನ ವಹಿಸ್ಕೊಂಡ್ ಬರ್ಬೇಡ ಇಂದ್ರ. ಇವಳೇನ್ ಕಡಿಮೆ ಇಲ್ಲ, ಚೆನ್ನಾಗಿ ಸುಳ್ಳು ಹೇಳೋದನ್ನ ಕಲ್ತಿದ್ದಾಳೆ. ರೀ, ನನ್ ಮಗಳಿಗೆ ಸುಳ್ಳು ಹೇಳೋ ದರ್ದಿಲ್ಲ. ಜೊತೆ ಊಟ ಬಡಿಸ್ತೀನಿ, ಊಟ ಮಾಡು. ಊಟ ಮಾಡ್ಬಿಟ್ಟು ಮಲ್ಕೊಳ್ಳಿವಂತೆ, ಆಯ್ತಾ? ನಂಗೆ ಊಟ ಏನ್ ಬೇಡ ಅಮ್ಮ, ಲೇಟ್ ಆಗಿತ್ತಲ್ವಾ, ಅದಕ್ಕೆ ಹೊರಗಡೆನೆ ಊಟ ಮಾಡ್ಕೊಂಡ್ ಬಂದೆ. ಇಷ್ಟಕ್ಕೆ ನನ್ ಮಗಳನ್ನ ಬೈಯದಾ? ನೀನ್ ಯಾಕೋ ಅವಳಿಗೆ ತುಂಬಾ ಸಲಿಗೆ ಕೊಡ್ತಾ ಇದ್ಯಾ? ಮಕ್ಕಳಿಗೆ ಅಪ್ಪ ಅಮ್ಮ ಅಂದ್ರೆ ಸ್ವಲ್ಪನಾದ್ರೂ ಭಯ ಇರ್ಬೇಕು. ಹೌದಾ? ಈಗ ಅಮೂಲ್ಯಗೆ ನಿಮ್ಮಿಬ್ಬರು ಕಂಡ್ರೆ ಸಿಕ್ಕ ಭಯ ಇತ್ತು, ಆದ್ರೆ ಅವಳೇನ್ ಮಾಡ? ನಿಮ್ಮಿಬ್ಬರಿಗೂ ಆಕಾಶನ್ ತೋರಿಸಿ ನಕ್ಷತ್ರ ಎನ್ಸೋದಕ್ ಹೇಳಿ ಆ ಸೈಕಲ್ ಗ್ಯಾಪ್ ಅಲ್ಲಿ ಆ ಶತ್ರು ಮದ್ವೆ ಮಾಡ್ಕೊಂಡ್ ಬಂದ್ಲು.